ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ನೋಡೋದಲ್ಲಿ 8ನೇ ತರಗತಿ FA2 ಎಕ್ಸಾಮ್ಗೆ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನು ನಿಮ್ಮೊಂದು FA2 ಎಕ್ಸಾಮಲ್ಲಿ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡು ಹೋಗಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಕೊನೆವರೆಗೆ ನೋಡಿ, ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮದು 8th SA2 ಎಕ್ಸಾಮ್ ಮುಗಿಯುವವರೆಗೆ, ನಿಮ್ಮ ಆನ್ಲೈನ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ನಿಮ್ಮ ಪರೀಕ್ಷೆಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನು ಇದೊಂದು ಚಾನಲ್ ಹಾಕ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಬನ್ನಿ ನೋಡ್ತಾ ಹೋಗೋಣ. ರೂಪನಾತ್ಮಕ ಪರೀಕ್ಷೆ 2 ಫಾರ್ಮೆಟ್ ಅಸೆಸ್ಮೆಂಟ್ 2 ಪ್ರಶ್ನೆ ಪತ್ರಿಕೆ ತರಗತಿ 8ನೇ ತರಗತಿ ವಿಷಯ ವಿಜ್ಞಾನ. ಸಮಯ 40 ನಿಮಿಷ, ಗರಿಷ್ಠ ಅಂಕಗಳು 20. ಇದು 1ನೇ ಸೆಟ್ಟು. ಆಲ್ಮೋಸ್ಟ್ ನಾನು ನಿಮಗೆ ಎಲ್ಲ ವಿಷಯಗಳ ಮೇಲೆ FA2ಗೆ ಒಂದು 2ರಿಂದ 3 ಸೆಟ್ಟು ಪ್ರಶ್ನೆ ಪತ್ರಿಕೆ ಹಾಕ್ತೀನಿ. ಎಲ್ಲ ಸೆಟ್ ನೋಡ್ಕೊಳ್ಳಿ, ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಇದು ಪ್ರಶ್ನೆ ಪತ್ರಿಕೆ ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ, ನೋಡೋಣ. 1ನೇ ಪ್ರಶ್ನೆ, ಭೂವಾಗಿ ಪ್ರಶ್ನೆಗಳು. ಬಲದ ಅಂತಾರಾಷ್ಟ್ರೀಯ ಎಸ್ ಏಕಮಾನ ಯಾವುದು? ಎಂಪಾಯಿಂಟು. ಉತ್ತರ ನೋಡಿ, ಆಪ್ಷನ್ ಬಿ ನ್ಯೂಟನ್. ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಆಗಿದೆ. ಇನ್ನು 2ನೇ ಪ್ರಶ್ನೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು ವಿದ್ಯುತ್ ಪ್ರವಾಹದ ಯಾವ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಯಾವುದು ಕೇಳಿದರೆ ಪರಿಣಾಮ ಕೇಳಿದರೆ ಇದು ಆಪ್ಷನ್ ಸಿ ಉಷ್ಣೋತ್ಪಾದನಾ ಪರಿಣಾಮ. ಏಕೆ? ಇಸ್ತ್ರಿ ಪೆಟ್ಟಿಗೆಯಂಥ ಸಾಧನಗಳು ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಉಷ್ಣವನ್ನು ಬಳಸಿಕೊಳ್ಳುತ್ತವೆ. ಇನ್ನು 2ನೇ ಮೇನು, 1 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 3ನೇ ಪ್ರಶ್ನೆ, ಒತ್ತಡವನ್ನು ಹೇಗೆ ವ್ಯಾಖ್ಯಾನಿಸಬಹುದು? ಉತ್ತರ, ಒತ್ತಡ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನೇ ಒತ್ತಡ ಎನ್ನುತ್ತಾರೆ. 4ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ತಂತಿಯ ಹತ್ತಿರ ದಿಕ್ಸೂಚಿಯನ್ನು ಇರಿಸಿದಾಗ ಏನಾಗುತ್ತದೆ? ಉತ್ತರ, ವಿದ್ಯುತ್ ಪ್ರವಾಹವಿರುವ ತಂತಿಯ ಕಾಂತಕ್ಷೇತ್ರವನ್ನು ನಿರ್ಮಿಸುವುದರಿಂದ ಅದರ ಹತ್ತಿರವಿರುವ ದಿಕ್ಸೂಚಿ ಸೂಜಿಯು ವಿಚಲನೆಗೊಳ್ಳುತ್ತದೆ. ಇನ್ನು 3ನೇ ಮೇನು, 2 ಅಂಕದ ಪ್ರಶ್ನೆಗಳು 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೇ ಪ್ರಶ್ನೆ, ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳ ನಡುವಿನ ವ್ಯತ್ಯಾಸಗಳನ್ನು ಒಂದೊಂದು ಉದಾಹರಣೆಗಳೊಂದಿಗೆ ತಿಳಿಸಿ. ಉತ್ತರ ನೋಡಿ, ಸಂಪರ್ಕ ಬಲ 2 ವಸ್ತುಗಳ ನಡುವೆ ಭೌತಿಕ ಸಂಪರ್ಕವಿದ್ದಾಗ ಮಾತ್ರ ಕಾರ್ಯನಿರ್ವಹಿಸುವ ಬಲ. ಉದಾಹರಣೆಗೆ ಸ್ನಾಯು ಬಲ. ಸಂಪರ್ಕ ರಹಿತ ಬಲ ನೋಡಿ, ಆನ್ಸರ್ ನೋಡಿ, ಸಂಪರ್ಕ ರಹಿತ ಬಲ ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿಲ್ಲದಿದ್ದರೂ ಕಾರ್ಯನಿರ್ವಹಿಸುವ ಬಲ. ಉದಾಹರಣೆ ಗುರುತ್ವಾಕರ್ಷಣ ಬಲ. 6ನೇ ಪ್ರಶ್ನೆ, ಶಾಲಾ ಚೀಲಗಳು ಅಗಲವಾದ ಪಟ್ಟಿಗಳನ್ನು ಏಕೆ ಹೊಂದಿರುತ್ತವೆ? ನೋಡಿ, ಸ್ವಲ್ಪ ಸಿಂಪಲ್ ಕ್ವಶನ್ ಇದೆ, ನೋಡ್ಕೊಳ್ಳಿ ಆನ್ಸರ್ನ. ಪಟ್ಟಿಗಳು ಅಗಲವಾಗಿದ್ದಾಗ ಚೀಲದ ತೂಕವು ಹೆಗಲ ಮೇಲೆ ಹೆಚ್ಚಿನ ವಿಸ್ತೀರ್ಣದಲ್ಲಿ ಹಂಚಿ ಹೋಗುತ್ತದೆ. ಇದರಿಂದ ಒತ್ತಡವು ಕಡಿಮೆಯಾಗಿ ಚೀಲವನ್ನು ಹೊರಲು ಸುಲಭವಾಗಿರುತ್ತದೆ. ಅದು ಕಾರಣ. ಇನ್ನು 7ನೇ ಪ್ರಶ್ನೆ, ವಿದ್ಯುತ್ಕಾಂತ ಎಂದರೇನು? ಅದರ ಬಲವನ್ನು ಹೇಗೆ ಹೆಚ್ಚಿಸಬಹುದು? ಉತ್ತರ, ವಿದ್ಯುತ್ಕಾಂತ ಕಬ್ಬಿಣದ ತಿರುಳಿನ ಮೇಲೆ ತಂತಿಯನ್ನು ಸುತ್ತಿ ಅದರ ಮೂಲಕ ವಿದ್ಯುತ್ ಹರಿಸಿದಾಗ ಅದು ಕಾಂತದಂತೆ ವರ್ತಿಸುತ್ತದೆ. ತಂತಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಅಥವಾ ಹೆಚ್ಚಿನ ವಿದ್ಯುತ್ ಹರಿಸುವ ಮೂಲಕ ಅದರ ಬಲವನ್ನು ಹೆಚ್ಚಿಸಬಹುದು. ಇನ್ನು 4ನೇ ಮೇನು, 3 ಅಂಕದ ಪ್ರಶ್ನೆಗಳು 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 8ನೇ ಪ್ರಶ್ನೆ, ಮಾರುತಗಳು ಹೇಗೆ ಉಂಟಾಗುತ್ತವೆ? ಒತ್ತಡದ ವ್ಯತ್ಯಾಸವು ಮಾರುತದ ವೇಗದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ಉತ್ತರ ನೋಡಿ, ಮಾರುತಗಳ ಉಂಟಾಗುವಿಕೆ ಭೂಮಿಯ ಮೇಲಿನ ಅಸಮಾನ ಉಷ್ಣತೆಯಿಂದಾಗಿ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಗಾಳಿಯು ಯಾವಾಗಲೂ ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತದೆ. ಇದನ್ನೇ ಮಾರುತ ಎನ್ನುತ್ತಾರೆ. ಒತ್ತಡದ ವ್ಯತ್ಯಾಸ ಹೆಚ್ಚಾದಷ್ಟು ಮಾರುತದ ವೇಗ ಹೆಚ್ಚಿರುತ್ತದೆ. 9ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ಉಷ್ಣೋತ್ಪಾದನಾ ಪರಿಣಾಮವನ್ನು ವಿವರಿಸಿ ಮತ್ತು ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಯಾವುದಾದರೂ 3 ಸಾಧನಗಳನ್ನು ಹೆಸರಿಸಿ. ನೋಡಿ, ಏನು ಕೇಳಿದ್ರು ಅವರು? ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ.
ಉತ್ತರ ನೋಡಿ. ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹವು ಹರಿಸಿದಾಗ ಆ ವಾಹಕವು ಬಿಸಿಯಾಗುತ್ತದೆ. ಇದನ್ನು ವಿದ್ಯುತ್ ಪ್ರವಾಹ ಉಷ್ಣೋತ್ಪಾದನಾ ಪರಿಣಾಮ ಎನ್ನುತ್ತಾರೆ. ಸಾಧನಗಳು: ರೂಮ್ ಹೀಟರ್, ವಿದ್ಯುತ್ ಒಲೆ ಮತ್ತು ವಿದ್ಯುತ್ ಕೇಟಲ್. ಇನ್ನು ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆ ಒಂದಿರ್ತದೆ. ಟೋಟಲಾಗಿ 4 ಅಂಕ ಒಂದೇ ಪ್ರಶ್ನೆ. 10ನೇ ಪ್ರಶ್ನೆ ಮೇ ಬಿ ಇದೇ ಲಾಸ್ಟ್ ಅನ್ಕೋತೇನೆ, ಇದೇ ಲಾಸ್ಟು. ಓಕೆ. ಚಂಡಮಾರುತವು ಹೇಗೆ ರೂಪುಗೊಳ್ಳುತ್ತದೆ? ಅದರ ವಿವಿಧ ಭಾಗಗಳನ್ನು ಉದಾಹರಣೆಯೊಂದಿಗೆ ವಿವರಿಸಬೇಕು. ಓಕೆ. ಚಂಡಮಾರುತವು ಹೇಗೆ ರೂಪುಗೊಳ್ಳುತ್ತದೆ, ಅದರ ವಿವಿಧ ಭಾಗಗಳನ್ನು ಉದಾಹರಣೆ ಕಣ್ಣು ವಿವರಿಸಿ. ಓಕೆ. ಉತ್ತರ ನೋಡಿ. ಚಂಡಮಾರುತದ ರೂಪುಗೊಳ್ಳುವಿಕೆ: ಬೆಚ್ಚಗಿನ ಗಾಳಿಯು ಮೇಲೇರಿದಾಗ ಅಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗುತ್ತದೆ. ಸುತ್ತಲಿನ ತಂಪಾದ ಗಾಳಿಯು ವೇಗವಾಗಿ ಈ ಪ್ರದೇಶಕ್ಕೆ ನುಗ್ಗುತ್ತದೆ. ಮುಂದಿನ ಪಾಯಿಂಟ್ ನೋಡಿ. ಭೂಮಿಯ ಭ್ರಮಣೆಯಿಂದಾಗಿ ಈ ಗಾಳಿಯು ಸುರುಳಿ ಆಕಾರವಾಗಿ ಸುತ್ತಲು ಪ್ರಾರಂಭಿಸುತ್ತದೆ. ಚಂಡಮಾರುತದ ಕೇಂದ್ರ ಭಾಗವು ಶಾಂತವಾಗಿದ್ದು ಇದನ್ನು ಚಂಡಮಾರುತದ ಕಣ್ಣು ಎನ್ನುತ್ತಾರೆ. ಅವ್ರು ಕೆಲವು ಕ್ವಶನ್ ಇದೆ, ಚಂಡಮಾರುತದ ಕಣ್ಣು ಅಂತ ಕೇಳಿದರೆ. ಕಣ್ಣಿನ ಸುತ್ತಲಿನ ಪ್ರದೇಶವು ಅತಿ ವೇಗದ ಗಾಳಿ ಮತ್ತು ಭಾರೀ ಮಳೆಯಿಂದ ಕೂಡಿರುತ್ತದೆ. ಇದು ಶಾರ್ಟಾಗಿ ಕೊಟ್ಟಿದ್ದೀನಿ, ಇನ್ನೂ ಕೂಡ ಆನ್ಸರ್ ಬುಕ್ಕಲ್ಲಿ ನೋಡ್ಕೊಳ್ಳಿ, ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅವ್ನು ಓದ್ಕೊಳ್ಳಿ ನೀವು. ಓಕೆನಾ. ಇಷ್ಟಾದರೆ ನಿಮ್ಮ ಒಂದು FI2ನ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಿ ಆಗ್ತದೆ. ಹೇಳೋಕ್ಕಾಗಲ್ಲ ನಿಮಗೆ ಇವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ವಿಜ್ಞಾನ ವಿಷಯ ತುಂಬಾ ಡೆಪ್ತ್ ಆಗಿರೋದ್ರಿಂದ ಯಾವ ಕ್ವಶನ್ ಬೇಕಾದ್ರೂ ಬರ್ಬೋದು. ಅದಕ್ಕಿಂತ ನಾನು ನಿಮಗೆ ಎಲ್ಲ ವಿಷಯಗಳ ಮೇಲೆ ವಿಜ್ಞಾನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಒಂದು 2ರಿಂದ 3 ಸೆಟ್ಟು ಪ್ರಶ್ನೆ ಪತ್ರಿಕೆ ಹಾಕ್ತೀನಿ, ಕನಿಷ್ಠ ಅಂದ್ರೆ 2 ಸೆಟ್ಟು. ಅವನು ನೋಡ್ಕೊಳ್ಳಿ ಚೆನ್ನಾಗಿ, ನೀವು ನೋಡ್ಕೊಳ್ಳಿ ಯಾವ್ದು ಕ್ವಶನ್ ಕೇಳೋದಂತ ಓದ್ಕೊಳ್ಳಿ. ನೀವು ಅದೇ ಪ್ರಕಾರ ಓದ್ಕೊಂಡ್ರೆ ಖಂಡಿತ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಓಕೆನಾ. ನೋಡ್ಕೊಳ್ಳಿ. ಮೊದಲು ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಉತ್ತರ ಬರೋಕ್ಕಿಂತ ಮುಂಚೆ ಆ ಒಂದು ಪ್ರಶ್ನೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು, ಅರ್ಥ ಆಗಬೇಕು, ಆಮೇಲೆ ಉತ್ತರ ಬರಿಬೋದು. ಮೊದಲು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡ್ಕೊಳ್ಳಿ. ಬರೀ ನೀವು ನೋಟ್ಸ್ ನೋಡಿದ್ರೆ ಆಗೋದಿಲ್ಲ, ನೋಟ್ಸನ್ನ ಓದ್ಕೊಂಡ್ರೆ, ಬುಕ್ಕನ್ನು ಓದ್ಕೊಂಡ್ರೆ ಆಗೋದಿಲ್ಲ. ಅವರು ಪರೀಕ್ಷೆಯಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದು ಗೊತ್ತಿರಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಅದನ್ನು ಓದ್ಕೊಂಡು ಬಿಡಿಸಿ. ಅವಾಗ ನಿಮಗೆ ಆ ಒಂದು ಪ್ರಶ್ನೆಗಳು ಈಸಿ ಆಗ್ತವೆ. ಓಕೆನಾ. ಡೋಂಟ್ ವರಿ, ನಾನು ನಿಮಗೆ ಎಲ್ಲ ವಿಷಯಗಳ ಮೇಲೆ ಉತ್ತರ ಸಹಿತ ಹಾಕಿರ್ತೀನಿ. ಅವೆಲ್ಲ ನಿಮಗೆ ಈಸಿ ಆಗ್ತವೆ. ಗಣಿತ ಅಂತ ಬಂದಾಗ ನಾವು ಉತ್ತರ ಸಹಿತ ಹಾಕಿರ್ತೀವಿ. ಮೊದಲು ಸಾಲ್ವ್ ಮಾಡಿ, ನೀವು ಮೊದಲು ಬುಕ್ಕಲ್ಲಿ ಬಿಡಿಸಿ ಆಮೇಲೆ ಉತ್ತರ ನೋಡ್ಕೊಳ್ಳಿ. ಓಕೆ. ಸೊ ಈಸಿ ಅನ್ಕೋತೀನಿ, ನೋಡ್ಕೊಳ್ಳಿ. ಸೊ ಮೇ ಬಿ ಇದು ಒಂದೇದು ನೋಡಿ. ಬಹುವಾಕ್ಯ ಕೇಳಿದರೆ 2ನೇ ಮೇನಲ್ಲಿ 1 ಅಂಕ, ನೀವು 3ನೇ ಮೇನಲ್ಲಿ 2 ಅಂಕ, ಆಮೇಲೆ 4ನೇ ಮೇನಲ್ಲಿ 3 ಅಂಕ ಕೇಳಿದರೆ 5ನೇ ಮೇನಲ್ಲಿ 4 ಅಂಕ. ಇದೇ ರೀತಿ ಪ್ಯಾಟ್ರನ್ ಇರ್ತದೆ. ಸೊ ಐ ಹೋಪ್ ಎಲ್ಲರೂ ಕೂಡ ಅರ್ಥ ಆದ್ಕೊತೀನಿ. ಅರ್ಥ ಆಯ್ತಾ? ಕಮೆಂಟ್ ಹಾಕಿ. ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಬೇಕು, ಯಾವ ಪಾಠದ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಬೇಕು, ಮತ್ತು ಬೇರೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು, ಕಮೆಂಟ್ ಹಾಕಿ. ಅದನ್ನು ಬಿಟ್ಟು ನಿಮಗೆ ಈ ಒಂದು ವಿಷಯವಾಗಿರಲಿ ಬೇರೆ ಏನೇ ಡೌಟ್ರು ಕಮೆಂಟ್ ಹಾಕಿ. ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.